ಎಸ್. ಸೊ ಈ ಒಂದು ಕ್ಲಾಸಲ್ಲಿ ನಾವು ಇಂಟರ್ಜೆಕ್ಷನ್ ಅಂದ್ರೆ ಭಾವಬೋಧಕ ಈ ಒಂದು ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡೋಣ. ನೋಡ್ರಿ, ಭಾವಬೋಧಕ ಅಂತಂದ್ರೆ ಏನಂತಂದ್ರೆ, ಸೊ ನೀವು ಯಾವಾಗಾದ್ರೆ ಒಂದು ಆಶ್ಚರ್ಯವಾದಾಗ, ನಿಮಗೆ ಆಶ್ಚರ್ಯವಾದಾಗ ಅಥವಾ ದುಃಖವಾದಾಗ, ಕೋಪದಲ್ಲಿ ಅಥವಾ ಭಯಗೊಂಡು ಮಾತಾಡ್ತಿರಲ್ಲ, ದುಃಖದೊಳಗಾಗ್ಲಿ ಸಂತೋಷದೊಳಗಾಗ್ಲಿ, ಸೊ ನಾವೇನ್ ತತ್ಕ್ಷಣದ ಒಂದು ಭಾವನೆಗಳನ್ನ ವ್ಯಕ್ತಪಡಿಸ್ತೀವಲ್ಲ, ಆವಾಗ ಶಬ್ದಗಳನ್ನ ಏನು ಯೂಸ್ ಮಾಡ್ತೀವಲ್ಲ, ಅಯ್ಯೋ ಅಂತ ಹೇಳಿ ಈ ತರ ಶಬ್ದ, ವಾವ್ ಅಂತ ಹೇಳಿ ಈ ತರ ಶಬ್ದಗಳನ್ನ ನೀವೇನು ಯೂಸ್ ಮಾಡ್ತೀರಾ, ಆ ಶಬ್ದಗಳನ್ನ ಇಂಟರ್ಜೆಕ್ಷನ್ ಅಂತ ಹೇಳಿ ಕರೀತಾರೆ. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ. ಸೊ ಒಂದು ಎಕ್ಸಾಂಪಲ್ ಮುಖಾಂತರ ಇವುಗಳನ್ನ ಡಿಸ್ಕಷನ್ ಮಾಡೋಣ, ರೈಟ್. ಸೊ ನೋಡ್ರಿ, ಇಂಟರ್ಜೆಕ್ಷನ್ ಏನ್ ಎಕ್ಸ್ಪ್ರೆಸ್ ಮಾಡುತ್ತೆ, ಏನು ಒಂದು ಫೀಲಿಂಗ್ ಅನ್ನ ಎಕ್ಸ್ಪ್ರೆಸ್ ಮಾಡುತ್ತೆ ಅಂತಂದ್ರೆ ಸಡನ್ ಫೀಲಿಂಗ್ಸ್ ಗಳನ್ನ. ಓಕೆನಾ, ಸಡನ್ ಫೀಲಿಂಗ್ಸ್ ಯಾವ್ಯಾವ್ರಿ, ನೀವು ಖುಷಿಯೊಳಗಿದ್ದಾಗ, ಯಾವ್ದಾದ್ರು ಪಂದ್ಯ ಗೆದ್ದಾಗ, ಸೊ ಹುರ್ರೆ ಅಂತ ಹೇಳಿ ಇಂಗ್ಲಿಷ್ ಒಳಗೆ ಅದನ್ನ ಯೂಸ್ ಮಾಡ್ತೀವಿ, ಆ ಒಂದು ಶಬ್ದ. ಓಕೆನಾ, ಸೊ ದುಃಖದೊಳಗಿದ್ದಾಗ ಅಲಾಸ್, ಅಯ್ಯೋ ಅಂತ, ಅಲಾಸ್ ಅಯ್ಯೋ ಅಂತಕ್ಕಂಥದ್ದು. ಸೊ ಈ ತರ ಭಾವನೆಗಳನ್ನ ವ್ಯಕ್ತಪಡಿಸುವಾಗ ನೀವೇನು ಶಬ್ದಗಳನ್ನ ಯೂಸ್ ಮಾಡ್ತಿರಲ್ಲ, ಆ ಶಬ್ದಗಳನ್ನ ಇಂಟರ್ಜೆಕ್ಷನ್ ಅಂತ ಹೇಳಿ ಕರೀತೀವಿ. ಓಕೆನಾ, ಸರ್ಪ್ರೈಸ್, ನಿಮಗೆ ಆಶ್ಚರ್ಯವಾದಾಗ, ನೀವು ಕೋಪದೊಳಗಿದ್ದಾಗ, ಹೌದಾ, ನೀವು ಕೋಪದೊಳಗಿದ್ದಾಗ ನೀವೇನು ಎಕ್ಸ್ಪ್ರೆಷನ್ ಮಾಡ್ತಿರಲ್ಲ, ಆ ಒಂದು ಶಬ್ದಗಳನ್ನ ನಾವು ಏನಂತ ಕರಿತೀವಿ, ಇಂಟರ್ಜೆಕ್ಷನ್, ಭಾವಬೋಧಕಗಳು ಅಂತ ಹೇಳಿ ಕರಿತೀವಿ. ಸೊ ಎಕ್ಸಾಂಪಲ್ ಮುಖಾಂತರ ನೋಡೋದಾದ್ರೆ, ಯಾವ್ದಾದ್ರು ಒಂದು ಸೀನ್ ನೋಡಿದ್ರಿ ಅಂತ ತಿಳ್ಕೊಳ್ಳಿ, ಯಾವುದೋ ಒಂದು ಪಿಕ್ಚರ್ ನೋಡಿದ್ರಿ ಅಥವಾ ಯಾವುದೋ ಒಂದು ಬ್ಯೂಟಿಫುಲ್ ಸೀನ್ ನೋಡಿದ್ರಿ. ಸೊ ನಿಮ್ಮಲ್ಲಿ ಒಂದು ಭಾವನೆ ಉಕ್ಕಿ ಬರುತ್ತೆ. ನೀವು ನಾರ್ಮಲ್ ಆಗಿ ಒಳ್ಳೆ ಪಿಕ್ಚರ್ ಇದೆ ನೋಡ್ರಿ ಅಂತ ಹೇಳಿ ಹೇಳಿದ್ರೆ ಅದು ಇಂಟರ್ಜೆಕ್ಷನ್ ಆಗಲ್ಲ. ಸೊ ನೀವು ವಾವ್ ಅಂತ ಹೇಳಿ ಎಕ್ಸ್ಪ್ರೆಷನ್ ಕೊಡ್ತಿರಲ್ಲ, ಸೊ ಆವಾಗ ಈ ಒಂದು ಶಬ್ದವನ್ನ ನಾವೇನ್ ಮಾಡ್ತೀವಿ, ಬಳಕೆ ಮಾಡ್ತೀವಿ, ಅದನ್ನ ಇಂಟರ್ಜೆಕ್ಷನ್ ಅಂತ ಹೇಳಿ ಕೊಡ್ತೀವಿ. ನೋಡ್ರಿ, ವಾವ್ ಅಂತ ಹೇಳಿ, ವಾವ್ ವಾಟ್ ಅ ಬ್ಯೂಟಿಫುಲ್ ಅಥವಾ ವಂಡರ್ಫುಲ್ ಪಿಕ್ಚರ್ ಇಟ್ ಈಸ್ ಅಂತಕ್ಕಂಥ. ಸೊ ಅಲ್ಲಿ ವಾವ್ ಅನ್ನೋ ಶಬ್ದ ಏನಾಗುತ್ತೆ ರೀ, ಇಂಟರ್ಜೆಕ್ಷನ್ ಆಗುತ್ತೆ ಅಂತಕ್ಕಂಥದ್ದು. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ. ಸೊ ನೋಡ್ರಿ, ಯಾರಾದರೂ ತೀರ್ಕೊಂಡಾಗ ನೀವೇನು ಹೇಳ್ತೀರಿ, ಅಯ್ಯೋ ಅಂತ ಹೇಳಿ ಹೇಳ್ತೀರಿ. ಇಂಗ್ಲಿಷ್ ಒಳಗೆ ಅಲಾಸ್ ಅಂತ ಹೇಳ್ತೀರಿ, ಹೌದಾ. ಸೊ ಅಲಾಸ್, ಹಿ ಈಸ್ ನೋ ಮೋರ್, ಅಯ್ಯೋ ಅವರು ಇನ್ನಿಲ್ಲ ಅಂತಕ್ಕಂಥದ್ದು ಏನು ಹೇಳ್ತಿರಲ್ಲ, ಅವಾಗ ಅಲಾಸ್ ಅನ್ನೋ ವರ್ಡ್ ಯೂಸ್ ಮಾಡ್ತಿರಲ್ಲ, ಈ ಅಲಾಸ್ ಅನ್ನೋ ವರ್ಡ್ ಇಂಟರ್ಜೆಕ್ಷನ್ ಆಗುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ. ಎಸ್. ಸೊ ನೀವು ಯಾವಾಗಾರ ಪಂದ್ಯ ಗೆದ್ದಾಗ ನೀವೇನ್ ಮಾಡ್ತೀರಿ, ಹುರ್ರೆ ವಿ ವೋನ್ ದ ಮ್ಯಾಚ್, ಹೌದಾ. ಸೊ ಹುರ್ರೆ ವಿ ವೋನ್ ದ ಮ್ಯಾಚ್ ಅಂತ ಹೇಳಿ, ಸೊ ಈ ತರ ಈ ಶಬ್ದ ಹುರ್ರೆ ಇದೆಯಲ್ಲ, ಇದು ಇಂಟರ್ಜೆಕ್ಷನ್ ಆಗುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ, ಇದು ಇಂಟರ್ಜೆಕ್ಷನ್ ಆಗುತ್ತೆ, ರೈಟ್. ಸೊ ಈ ರೀತಿಯಲ್ಲಿ ನೀವು ನಿಮ್ಮ ತತ್ಕ್ಷಣದ ಭಾವನೆಗಳನ್ನ, ಅದು ಕೋಪ ಇರ್ಬೋದು, ನಿಮಗೆ ಆಶ್ಚರ್ಯ ಆಗಿರ್ಬೋದು, ಅಥವಾ ಸಂತೋಷದಿಂದ ಆ ಭಾವನೆಯನ್ನ ವ್ಯಕ್ತಪಡಿಸಬಹುದು, ದುಃಖದಿಂದ ಆ ಭಾವನೆಯನ್ನ ನೀವು ವ್ಯಕ್ತಪಡಿಸಬಹುದು. ಈ ತರ ನೀವು ತತ್ಕ್ಷಣದ ಭಾವನೆಗಳನ್ನ ವ್ಯಕ್ತಪಡಿಸಬೇಕಾದ್ರೆ ನೀವೇನು ನೀವೇನು ಶಬ್ದಗಳನ್ನ ಯೂಸ್ ಮಾಡ್ತಿರಲ್ಲ, ಆ ಶಬ್ದಗಳೇ ಇಂಟರ್ಜೆಕ್ಷನ್ ಅಂತಕ್ಕಂಥ. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ. ಸೊ ಇಲ್ಲಿ ಒಂದಿಷ್ಟು ಇಂಟರ್ಜೆಕ್ಷನ್ ಅನ್ನ ನಾನು ಲಿಸ್ಟ್ ಮಾಡ್ಕೊಂಡಿದ್ದೀನಿ. ನೋಡ್ರಿ, ಬ್ರಾವ್ ಅಂತ ಹೇಳಿ, ಭಲೆ ಅಂತ ಹೇಳಿ. ನೋಡ್ರಿ, ಬ್ರಾವ್ ಅಂದ್ರೆ DJ ಬ್ರಾವ್ ಅಲ್ಲ. ಸೊ ನೋಡ್ರಿ, ಬ್ರಾವ್ ಅಂತಂದ್ರೆ ಭಲೆ ಅಂತ ಹೇಳಿ. ಸೊ ಯಾರಿಗಾದ್ರೆ ಶಬಾಷ್ಗಿರಿ ಕೊಡ್ತಿರಲ್ಲ, ಅವಾಗ ಯೂಸ್ ಮಾಡ್ತೀರಿ. ಅಲಾಸ್ ಈಗ ನೋಡಿದ್ವಿ, ಅಯ್ಯೋ ಅಂತಕ್ಕಂಥದ್ದು. ಓ ಮೈ ಗಾಡ್ ಅಂತ ಹೇಳ್ತಿರಲ್ಲ, ಸೊ ಆವಾಗ. ಓಕೆನಾ. ಸೊ ಯಾರಿಗಾದ್ರೂ ಗಲಾಟೆ ಮಾಡಬೇಡ್ರಿ ಅಂತ ಹೇಳಿ ನೀವೇನು ಹೇಳಿದಿರಿ, ಶ್ ಅಂತ ಹೇಳಿ ಹೇಳ್ತಿರಲ್ಲ, ಸೊ ಇದು ಕೂಡ ಇಂಟರ್ಜೆಕ್ಷನ್ ಆಗುತ್ತೆ. ಓಕೆನಾ. ಎಸ್. ಈ ಊಟ ಮಾಡಬೇಕಾದ್ರೆ ನೀವು ಒಳ್ಳೆ ರುಚಿಕರ ಊಟ ಮಾಡಿದ್ರಿಪ್ಪ ಅಂದ್ರೆ ಆಹಾ ಅಂತ ಹೇಳಿ ಈ ತರ ಎಕ್ಸ್ಪ್ರೆಷನ್ ಮಾಡ್ತಿರಲ್ಲ, ಸೊ ಆವಾಗ ಆ ಶಬ್ದಗಳನ್ನ ನಾವೇನ್ ಕರಿತೀವಿ, ಇಂಟರ್ಜೆಕ್ಷನ್ ಅಂತ ಹೇಳಿ ಕರಿತೀವಿ. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಲ್ಲ. ಎಸ್.